ನನ್ನ ಬಣ್ಣ ಹೋಗ್ತಾ ಇರೋ ಹಾಗಿದೆ. ಜಿಲೇಬಿ ಹೋಗಿ ಕನ್ನಡಿ ತೊಗೊಂಬರ, ಸರಿಯಾಗಿ ಗೊತ್ತಾಗುತ್ತೆ. ನನಗೂ ಬೇಕು. ಎಲ್ರಿಗೂ ಬರೀ ಸೇವೆ ಮಾಡಿದ್ದೆ ಆಯ್ತು, ಯಾರಿಗೂ ನನ್ನ ಮುಖದ ಬಣ್ಣದ ಬಗ್ಗೆ ಯೋಚನೆ ಇಲ್ಲ. ತೊಗೊಂಬರ ಕನ್ನಡಿ. ತೋರಿಸಿ. ನರಹರಿ ಅಣ್ಣ ತೋಳಿ. ನನ್ನ ಬಣ್ಣ ಎಲ್ಲ ಹೊಟ್ಟೋಗಿದೆ. ನಾನು ಗೆದ್ಬಿಟ್ಟೆ. ಅಂಜಲಿ, ದೊಡ್ಡಪ್ಪನ ಮುಖದ ಮೇಲಿರೋ ಬಣ್ಣ ಹೊಟ್ಟೆ ಹೋಯ್ತು. ಅಂಜಲಿ, ದೊಡ್ಡಪ್ಪನ ತನ್ನ ಎಳ್ಳು ಮುಖದ ಬಣ್ಣ ಹೊಟ್ಟೋದ್ರೆ ಏನಾಗುತ್ತೆ? ಏನಾಗುತ್ತೆ ಅಂದ್ರೆ ಸಾಕ್ಷಿತ್ಯನ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಯ್ಯಯ್ಯೋ, ಹೌದಲ್ವಾ? ಮತ್ತೆ ಏನ್ ಮಾಡೋದೀಗ? ಏನ್ ಮಾಡೋದು ಅಂತ ನಂಗೂ ಗೊತ್ತಾಗ್ತಿಲ್ಲ. ಮ್ಯಾಜಿಕ್. ಮತ್ತೆ ಮ್ಯಾಜಿಕ್ಕಾ? ಕಲರ್ಗಳೇ ಪ್ಲೀಸ್ ನೀನು ದೊಡ್ಡಪ್ಪನ ಮುಖದ ಮೇಲೆ ಹೋಗಿ. ಪ್ಲೀಸ್ ದೊಡ್ಡಪ್ಪನ ಮುಖದ ಮೇಲೆ ಹೋಗಿ. ವಾಸಂತಿ, ನನ್ನ ಮುಖದಲ್ಲಿರೋ ಬಣ್ಣ ಎಲ್ಲ ಹೊಟ್ಟೋಯ್ತು. ನೀನ್ ಸೋಪ್ ಹಾಕೊಂಡು ನೈಸಾಗಿ ತೊಳ್ಕೊತಾ ಇದ್ರೆ ಹೋಗೋಣ. ಪಾತ್ರೆ ಉಜ್ತಲ್ಲ ಆತ ಗಸಗಸ ಅಂತ ಉಜ್ಜು ಹೊಟ್ಟೋಗುತ್ತೆ. ಪಾತ್ರೆ ಉಜ್ಜೋ ಥರ ಉಜ್ಜಿದ್ರು ಹೋಗ್ತಾ ಇಲ್ಲ, ಎಮ್ಮೆ ಉಜ್ಜೋ ಥರ ಉಜ್ಜಿದ್ರು ಹೋಗ್ತಾ ಇಲ್ಲ. ಯಾಕೆ ಹೋಗಲ್ಲ? ನೋಡು ನನ್ನ ಮುಖ ಎಲ್ಲ ಹೋಗಿಲ್ವಾ? ಏನ್ರಿ ಹೋಗಿದೆ? ಎಲ್ಲ ಹಾಗೆ ಇದೆ. ಬೇಕಾದ್ರೆ ನೀವೇ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಏನಪ್ಪ ಮತ್ತೆ ಬಂದ್ಬಿಟ್ಟಿದೆ? ಬರೋದಕ್ಕೆ ಅದು ಹೋಗಿದ್ರೆ ತಾನೆ, ಎಲ್ಲೂ ಹೋಗಿಲ್ಲ, ಎಲ್ಲ ಹಾಗೆ ಇದೆ. ನನ್ಗಂತೂ ಸೋಪ್ ಉಚ್ಕೊಂಡು ಸಾಕಾಯ್ತು. ಮುಖ ಎಲ್ಲ ಉರಿತಾ ಇದೆ ಗೊತ್ತಾ? ಎಲ್ಲ ದೊಡ್ಡದೇ ಕೆಲಸ. ಅಯ್ಯೋ, ದೊಡ್ಡಪ್ಪನ ಕೊಂದೇ ಬಿಡ್ತಾರೆ. ಹೇ ಬೂತು, ಪ್ಲೀಸ್ ನನ್ನ ಸೇವ್ ಮಾಡು. ದೊಡ್ಡಪ್ಪ, ನನ್ನ ಮಾತು ಕೇಳಿ. ಲಡ್ಡು ಅಣ್ಣ ಏನು ಮಾಡಿಲ್ಲ, ಅದೆಲ್ಲ ನಾನೇ ಮಾಡಿದ್ದು. ಪ್ಲೀಸ್ ಲಡ್ಡು ಅಣ್ಣಂಗೇನು ಪನಿಷ್ಮೆಂಟ್ ಕೊಡಬೇಡಿ. ಇವತ್ತು ಯಾರು ಏನು ಹೇಳೋದು ನಿನ್ ಬಿಡೋದಿಲ್ಲ ಕಣೋ. ಬರ್ತಾರೋ ಸೆಟ್ಟಲ್ಲಿ ನಿನ್ ಮುಖ ಚೇಂಜ್ ಮಾಡ್ಬಿಡ್ತೀನಿ ನೋಡು. ಈಗ ಸರಿ ಹೋಗಲ್ಲ. ಅವತ್ತು 100 ಬಸ್ಗೆ ಓಡಿಸಿದೆ, ಇವತ್ತು 500 ಬಸ್ಗೆ ಹೊಡೆಯೋ. 500. ಹಾ 500. ನಾಟಕ ಮಾಡ್ತೀನಿ ನನ್ ಮುಂದೆನೆ. ಬಾಬಾ ಪ್ಲೀಸ್. ಅಲ್ವೇ ಜಿಲೇಬಿ, ನೀನು ಸ್ವಲ್ಪನಾದ್ರು ಜವಾಬ್ದಾರಿ ಬೇಡ್ವೇನೆ? ಈ ತರ ಹಿಟ್ನ ಎಲ್ಲರ ಮೇಲೂ ತೂರೋದು? ಅಯ್ಯೋ, ನಾನೇ ತೂರ್ದೆ, ಇದೇ ಗಾಳಿಗೆ ತೂರು ಹೋಯ್ತು. ಬಾಯಿ, ಇದೆಲ್ಲ ನಿಂದೆ ಕಿತಾಪತಿ. ಅದೇ ಹೇಗೆ ತೂರ್ಕೊಂಡು ಬರುತ್ತೆ? ಅದೇನು ಹೋಗೇನಾ? ಜಿಲೇಬಿ, ನೋಡೇ ನಮ್ಮ ಅವಸ್ಥೆ. ಒಳ್ಳೆ ದೆವ್ವಗಳ ತರ ಕಾಣ್ತಿದೀವಿ. ನಮ್ಮ ಮೇಲೆಲ್ಲ ಹಿಟ್ಟೂರಿ ಮಜಾ ತಗೋಬಹುದು ಅನ್ಕೊಂಡಿದ್ಯಾ? ಸುಮ್ಮನೆ ಬಿಡ್ತೀವ ಜಿಲೇಬಿ, ಅದಕ್ಕೆ ನಡಿ. ಅಕ್ಕ ಬೇಡ ಅಕ್ಕ, ನಾನೇನು ಮಾಡ್ಲಿಲ್ಲ. ಬೇಡ. ಬಾಗಿ ಎದ್ದಳು ಬಾಗಿ, ಎಲ್ರು ಹೋಗಿ ಮುಖ ತೊಡ್ಕೊಂಡು ಬರೋಣ. ಜಿಲೇಬಿ ಹೋಗು, ನೀರ್ ರೆಡಿ ಮಾಡು. ನೀ ಯಾವಾಗ್ಲೂ ನಿಮ್ ಎಲ್ಲಾರ್ಗು ಸೇವೆ ಮಾಡ್ಕೊಂಡು ನೀರ್ ತಗೊಂಡ್ ಬರೋ ಅಷ್ಟರಲ್ಲಿ ಹಿಟ್ಟು ನನ್ ಗಂಟ್ಲಲ್ಲಿ ಹಾಕೊಂಡು ನಾ ಸತ್ತೋಗ್ತೀನಿ.
ಅಷ್ಟೇ. ಊರ್ ಸೇವೆ ಮಾಡೋದೇ ಆಗೋಯ್ತು. ಎಲ್ಲ ನನ್ನ ಗ್ರಹಚಾರ. ಮೊದಲೇ ಮುಖಕ್ಕೆ ಬಣ್ಣ ಬಳ್ಕೊಂಡಿತ್ತು, ಈಗ ಹಿಟ್ಟು ಬೇರೆ. ಇದೆಲ್ಲ ಉಜ್ಜಿ ತೆಗೆಯೋ ಅಷ್ಟರಲ್ಲಿ ನನ್ನ ಮಕ್ಕ ಚೇಪೆ ಚೇಂಜ್ ಆಗ್ಬಿಡುತ್ತೆ. ಮೊನ್ನೆ ತಾನೇ ಫೇಶಿಯಲ್ ಮಾಡಿಸ್ಕೊಂಡಿದ್ದೆ, ಎಲ್ಲ ಹೊಳೆಲ್ ಹುಣ್ಸೆಣ್ ತೊಳ್ದಾಗಾಯ್ತು. ಅಯ್ಯ, ಅದಕ್ಕೆ ಯಾಕೆ ಎಲ್ಲರೂ ಹಾಗಾಡ್ತಿದ್ದೀರಾ? ಹೋಗ್ಲಿ ಬಿಡಿ, ಬರೀ ಹಿಟ್ಟು ತಾನೆ, ತೊಳ್ಕೊಂಡ್ರೆ ಹೋಗುತ್ತೆ. ನಿನ್ ತಲೆ. ವಾಸತಿ ಕನ್ನಡಕ ತೊಳೆ. ಏನ್ ಹೋಯ್ತೆ ಜಿಲೇಬಿ? ಹಿಟ್ಟೋದು ಬಣ್ಣ ಹಾಗೆ ಇರುತ್ತಲ್ಲ. ಅಯ್ಯೋ ನರಹರಿ ಅಣ್ಣ, ಬಣ್ಣನೂ ಹೊರಟಾಯ್ತು. ಹೌದಾ ನರಹರಿ, ಎಲ್ಲ ಹೋಗ್ಬಿಟ್ಟಿದೆ. ಬಣ್ಣ ಹೊಟ್ಟಾಯ್ತಾ? ಅಯ್ಯೋ ಈಡೇ ತೊಲಗ್ದಾಗ ಆಯ್ತು. ಕನ್ನಡಿಗೆ ಹೋಗಿ ಬಂದು ಅಂದ್ಕೋತೀನಿ. ಕೊಡೆ ವಾಸಂತಿ. ದೊಡ್ಡಣ್ಣ ನೋಡ್ಯಾ ಬಣ್ಣಗಳು ಹೇಗೆ ಮಾಯ ಆಯ್ತು ಅಂತ? ನಮ್ಮ ಮಕ್ಕ ಮೊದಲಾಗಿ ಆಗೋಯ್ತಲ್ಲಪ್ಪ. ಬಣ್ಣನ ಹೊಟ್ಟೋಯ್ತು. ಶಾಪ ವಿಮೋಚನೆ ಆಗೋಯ್ತು. ಅರೆ ನೀವ್ ಯಾಕೆ ಈಗ ಮುಖ ನೋಡ್ತಾ ಅಂತೀರಾ? ತೊಳ್ಕೊಳ್ಳಿ, ನಿಮ್ಗೂ ಹೋಗೋದು. ಅದಕ್ಕೆ ನನ್ನ ಬಣ್ಣ ಎಲ್ಲ ಹೋಯ್ತಾ? ಅಯ್ಯೋ ಬಾಗಿ, ನಿನ್ ಗಡ್ಡ ಮೀಸ ಎಲ್ಲ ಹೊಟ್ಟೋಗಿದೆ ಕಣೆ. ಹಬ್ಬ ಸದ್ಯ ಇಲ್ದಿದ್ರೆ ನನ್ನ ಗಂಡ ನನ್ನ ರೂಮಲ್ಲಿ ಏನೇನೋ ಆಡ್ಕೊಂಡ್ಬಿಡ್ತಾನೆ. ಏನಂದೆ ಬಾಗಿ? ಗಂಡಿನ ಮನೆಯವರು ಬಂದ್ರೆ ನಮ್ಮನ್ನ ಎಷ್ಟು ಆಡ್ಕೊಳ್ತಾರೆ ಅಂದೆ. ಓ, ಗಂಡಿನ ಮನೆಯವರು ಅನ್ನೋದು ಜ್ಞಾಪಕಕ್ಕೆ ಬಂತು. ಏ ನರಹರಿ, ನಾವೆಲ್ಲ ಸಾಕ್ಷಿನ ಕರ್ಕೊಂಡು ನಿಮ್ ಬಾಸ್ ಮನೆಗೆ ಯಾಕೆ ಹೋಗಿ ಬರ್ಬಾರ್ದು? ಹೌದಲ್ವಾ? ನಮ್ಮ ಬಸ್ ಹಾರಾಡೋದು ನಿಲ್ಲತ್ತೆ, ನನ್ನ ಕೆಲಸನೂ ಉಳಿಯತ್ತೆ. ಎಂತ ಐಡಿಯಾ ಕೊಟ್ಟಿಯಮ್ಮ ನೀನು. ನೋಡಿ, ಎಲ್ಲರೂ ಬೇಗನೆ ರೆಡಿ ಆಗ್ಬಿಡಿ. ಬಾಸ್ ಮನೆಗೆ ಸಾಕ್ಷಿನ ಕರ್ಕೊಂಡು ಹೊರಡೋಣ. ಸಾಕ್ಷಿ, ನೀನು ಬಾರೆ, ಮುಖ ತೊಳ್ಕೊಂಡು ಬೇಗ ರೆಡಿ ಆಗುವಂತೆ. ಏಯ್, ಎಲ್ಲಿಗೆ ಹೋಗ್ತೀಯಾ? ನೀನು ಎಲ್ಲಿಗೂ ಹೋಗೋಗಿಲ್ಲ. ಇವತ್ತು ಬಾಸ್ ಮನೆಗೆ ಬರಲೇಬೇಕು. ನಡಿ, ಮುಖ ತೊಳ್ಕೊ ಬಾ. ವಾಸಂತಿ, ಟವಲ್ ಕೊಡು. ಅಣ್ಣ, ಅಂತೂ ಈಗಲಾದ್ರೂ ಮನೆಯಿಂದ ಆಚೆ ಹೋಗೋಕಾಯ್ತಲ್ಲ. ಜಿಲೇಬಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಜಿಲೇಬಿ. ಹೌದು ಜಿಲೇಬಿ, ಆ ಕ್ರೀಮು, ಲೋಷನ್ನು, ನೇಲ್ ಪಾಲಿಶ್ ಅವರು ಏನು ಹಚ್ಕೊಂಡ್ರು ಆ ಹಾಳಾದ ಬಣ್ಣ ಹೋಗಿರಲಿಲ್ಲ. ಕೊನೆಗೆ ನಮ್ಮ ಜಿಲೇಬಿ ಹಾಕಿದ ಹಿಟ್ಟಿಂದ ಎಲ್ಲ ಹೋಯ್ತು ನೋಡಿ. ನಿಮಗೆ ಬರೀ ನಾಕೆ ಪೂರಿ ತಿನ್ನಕ್ ಬಿಡೋದು. ಮಿಕ್ಕಿದ ಪೂರಿಗಳೇ ಪ್ಲೀಸ್ ನೀವು ಮಾಯ ಆಗಿ, ಪ್ಲೀಸ್ ನೀವು ಮಾಯ ಆಗಿ. ಮೂರೇ ಪೂರಿ ಇದೆಯಲ್ಲ, ನಾನು ತಿಂತಾ ಇರೋದು ಒಂದೇ ಪೂರಿ. ಮಿಕ್ಕಿದ್ದೆಲ್ಲ ಏನಾಯ್ತು? ನಿಮ್ಗೆ ಹೇಳಿಲ್ವಾ ಬರೀ ನಾಕೆ ಪೂರಿ ಕೊಡೋದು ಅಂತ? ಒಂದು ತಟ್ಟಲ್ಲಿದ್ದೆ 3 ತಟ್ಟಲ್ಲಿದೆ.